ನಿಮ್ಮ ಮುಂದಿನ ಪ್ರಧಾನಿ ಯಾರು ಸರ್? ನಮಗೆ ರಾಹುಲ್ ಗಾಂಧಿ ಅವರು ಆಗ್ಬೋದು ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದ ಯಾರು ಬಂದ್ರು ಓಕೆ ಸರ್. ಮೋದಿ ಅವರು ಏನ್ ಮಾಡಿದರೆ, ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಒಂದೇ ಒಂದು ಮೀಡಿಯಾ ಮುಂದೆ ನಿಂತು ಅವ್ರು ಇದುವರೆಗೂ ಮಾತನಾಡಿಕ್ ಆಗಿಲ್ಲ. ಇವತ್ತಿಗೂ ನಾನು ಒಬ್ಬ ಕಾಂಗ್ರೆಸ್ ಸಪೋರ್ಟರ್ ಆಗಿ ನಿಂತು ಹೇಳ್ತಾ ಇದ್ದೀನಿ ಸರ್. ಅವ್ರು ಬಂದು ಮೀಡಿಯಾ ಮುಂದೆ ಇದು ಮಾಡಿ ಅಷ್ಟೇ ಓಪನ್ ಸ್ಟೇಟ್ಮೆಂಟ್ ಕೊಟ್ರೆ ನಾನು ನಾಳೆ ಬೆಳಿಗ್ಗೆ ಅವ್ರಿಗೆ ಓಟ್ ಹಾಕ್ತೀನಿ ಸರ್. ನಾನು ಅವ್ರಿಗೆ ಒಂದು ಮೀಡಿಯಾ ಫೇಸ್ ಕೊಡೋದಕ್ಕೆ ಆಗ್ತಿಲ್ಲ. ಬಿಜೆಪಿ ನಾಯಕರುಗಳು ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂತ ಸೈಡ್ ಸೀಟ್ ತಗೊಂಡ್ರು ಸರ್ ಬಿಜೆಪಿ ಅವರು. ಸಿದ್ದರಾಮಯ್ಯ ಅವರು ಮಾಡಿದ 5 ಗ್ಯಾರಂಟಿಗಳನ್ನು ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಿರ್ಬೋದು. ಈಗ ಆಲ್ಮೋಸ್ಟ್ 70% ರೀಚ್ ಆಗ್ತಿದೆ ಸರ್. ಎಲ್ರಿಗೂ ಎಲ್ಲಾನು 100% ಆಗುತ್ತೆ. MP ಎಲೆಕ್ಷನ್ ಅಷ್ಟಲ್ಲಿ ಇದಾಗುತ್ತೆ. ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಬೀದಿ ಲೋಕವನ್ನ ತಗೊಂಡ್ಬಂದು ಪ್ರಧಾನಿ ಮಂತ್ರಿ ಅಂತ ನಿಲ್ಸಿದ್ರು ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಕಾಂಗ್ರೆಸ್ನವರು ಕೊಟ್ಟು ಮಾತಂತ ನಡೀತಾರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ರಾಜಕೀಯ ಪ್ರಬುದ್ಧತೆ ಇಲ್ಲ. ಸರಿ, ನಾವು ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ ಸರ್. ನರೇಂದ್ರ ಮೋದಿ ಬಂದು ಮಾತಾಡ್ಲಿಕ್ಕೆ ಹೇಳಿ ಸರ್. ಮೀಡಿಯಾ ಮುಂದೆ ಒಂದೇ ಮೀಡಿಯಾ ಫೇಸ್ ಮಾಡಕ್ಕೆ ಹೇಳಿ ಸರ್. ಅವ್ರನ್ನ ಎಲ್ಲೋ ಕೂತ್ಕೊಂಡು ಮುಂದ್ಗಡೆ ಸೆಕ್ಯೂರಿಟಿ ಇಟ್ಕೊಂಡು ಓಡೋಗೋದಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಹಾಗೆಯೇ ಯಾರಾಗಬೇಕು ಮುಂದಿನ ಪ್ರಧಾನಿ? ನಾವೀಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಹಾಗೆಯೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಅಂತಂದರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ತಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಮುಂದಿನ ಪ್ರಧಾನಿಯನ್ನು ಯಾರನ್ನಾಗಿ ನೋಡಲು ಇಚ್ಛಿಸ್ತಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನಮಗೆ ರಾಹುಲ್ ಗಾಂಧಿ ಅವರು ಆಗ್ಬೋದು ಅಥವಾ ಕಾಂಗ್ರೆಸ್ ಪಾರ್ಟಿಯಿಂದ ಯಾರು ಬಂದ್ರು ಓಕೆ ಸರ್. ಯಾಕಂತಂದ್ರೆ ಇವಾಗ ಮೋದಿಯವ್ರು ನೀವು ಬಂದು ನಮ್ಮನ್ನ ಮೀಡಿಯಾದವರು ಆಚೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕೇಳ್ತೀರಾ. ಅದ್ರ ಬದಲು ನೀವು ಮೀಡಿಯಾದವರೆಲ್ಲ ಹೋಗಿ ಮೋದಿಯವ್ರ ಮುಂದೆ ನಿಂತು ಈ ಥರ ಮೈಕ್ ಇಟ್ಟು ಕೇಳಿ, ಮೋದಿಯವ್ರು ಏನು ಮಾಡಿದ್ದಾರೆ, ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಏನು ಮಾಡಿದ್ದಾರೆ ಅಂತ ಒಂದೇ ಒಂದು ಮೀಡಿಯಾ ಮುಂದೆ ನಿಂತು ಅವ್ರು ಇದುವರೆಗೂ ಮಾತನಾಡಿಕ್ ಆಗಿಲ್ಲ. ಒಂದೇ ಅವ್ರು ಬಂದು ಮೀಡಿಯಾನ ಫೇಸ್ ಮಾಡಿ ನಿಂತಿದ್ದ ದಿನ ಇವತ್ತಿಗೂ ನಾನು ಒಬ್ಬ ಕಾಂಗ್ರೆಸ್ ಸಪೋರ್ಟರ್ ಆಗಿ ನಿಂತು ಹೇಳ್ತಾ ಇದ್ದೀನಿ ಸರ್. ಅವ್ರು ಬಂದು ಮೀಡಿಯಾ ಮುಂದೆ ಇದು ಮಾಡಿ ಅಂತಷ್ಟೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ನಾಳೆ ಬೆಳಿಗ್ಗೆ ಅವ್ರಿಗೆ ಓಟ್ ಹಾಕ್ತೀನಿ ಸರ್. ನಾನು ಅವ್ರಿಗೆ ಒಂದು ಮೀಡಿಯಾ ಫೇಸ್ ಕೊಡೋದಕ್ಕೆ ಆಗ್ತಿಲ್ಲ. ಅದರಿಂದ ನಾವು ಕಾಂಗ್ರೆಸ್ನವರು ನೀವು ಯಾವುದೇ ಆಗಿರ್ಬೋದು, ಈಗ ಮೊನ್ನೆ ಅದು ಫಿಲಮ್ ಬರ್ತಾರ ದರ್ಶನ ಕಾಟೇರ ಫಿಲಮ್ ನೋಡಿ, ಅದರಲ್ಲಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಆಗಿರೋ ಸೋನಿಯಾ ಗಾಂಧಿ ಅವ್ರು ಕೊಟ್ಟಂಥ ಬುಕ್ ಇದೆ. ಇದ್ರ ಬಗ್ಗೆ ಎಷ್ಟು ರೈತರಿಗೆ ಹೆಲ್ಪ್ ಆಗಿದೆ, ಎಷ್ಟು ಕೀಳ್ಮಟ್ಟದಲ್ಲಿ ಇದ್ದಂಥ ವ್ಯಕ್ತಿಗಳೆಲ್ಲ ಮೇಲ್ ಬರಲಿಕ್ಕೆ ಎಷ್ಟು ಹೆಲ್ಪ್ ಆಗಿದೆ. ಒಂದು ಸ್ಕೂಲಿಂದ ಇರ್ಬೋದು, ಒಂದು ಗೌರ್ಮೆಂಟ್ ಇದ್ರುಗಳಿಂದ ಇರ್ಬೋದು, ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಸರ್. ಹೇಳ್ತಾ ಹೋದರೆ ಹೇಳ್ತಾನೆ ಇರಬೇಕು. ಅದರಿಂದ ಅವ್ರ ಮನೆಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಯಾರೇ ಬರ್ಬೋದು, ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರಾದರೂ ಬರಲಿ ಸರ್, ಒಟ್ಟು ಕಾಂಗ್ರೆಸ್ಸಿಂದ ಪ್ರಧಾನಿ ಆದರೆ ದೇಶಕ್ಕೆ ತುಂಬ ಕೊಡುಗೆಗಳು ಸಿಗುತ್ತೆ. ನಮ್ಮ ದೇಶ ಇನ್ನೂ ಒಳ್ಳೆ ಅಭಿವೃದ್ಧಿ ಕಡೆ ಸಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಓಕೆ, ಹಾಗಿದ್ರೆ ಈಗಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಬದಲಾಗಬೇಕು, ಬೇರೆ ಪ್ರಧಾನಿ ಆಯ್ಕೆ ಆಗಬೇಕು ಅಂತ ಹೇಳ್ತಿರುತ್ತೆ ತಾವು? ಖಂಡಿತವಾಗಿ ಬದಲಾಗಲೇಬೇಕು ಸರ್. ಇವಾಗ ನಾವು ಹೇಳ್ತಾ ಇಲ್ವಾ, ಜನರಿಗೆ ಅವ್ರು ಏನು ಅಭಿವೃದ್ಧಿ ಮಾಡಿದೀನಿ ಅಂತಕ್ಕಂಥದ್ದು ತಿಳ್ಕೊಬೇಕಲ್ವಾ. ಈಗ ಜನಗಳು, ಈಗ ನಾನೊಬ್ಬ ಎಜುಕೇಟೆಡ್ ಆಗಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ತಿಳಿಸಿದ್ರೆ ಸರ್ ಗೊತ್ತಾಗೋದು. ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಂದ್ರೆ ಏನಾಗುತ್ತೆ ಸರ್? ಪ್ರೆಸ್ ಮುಂದೆ ನಿಂತು ವಿತ್ ಪ್ರೂಫ್ ಕೊಟ್ಟು ತೋರಿಸ್ಲಿ ಸರ್, ಏನ್ ಕೊಡುಗೆ ಕೊಟ್ಟಿದ್ದೀನಿ ದೇಶಕ್ಕೆ, ಏನ್ ಮಾಡಿದ್ದೀನಿ ನಾನು ಅನ್ನೋದನ್ನ ತಿಳಿಸ್ಲಿ. ಬಿಜೆಪಿ ನಾಯಕರುಗಳು ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂತಂದ್ರೆ ಸೈಡ್ ಸೀಟ್ ತಗೊಂಡ್ರು ಸರ್ ಬಿಜೆಪಿ ಅವರು. ನೀವೇ ನೋಡಿರ್ಬೋದು, ನಮ್ಮ ಕಾಂಗ್ರೆಸ್ ಅವರು ಎಷ್ಟು ತಗೊಂಡಿದ್ದಾರೆ ಅಂತಕ್ಕಂಥ ನಿಮಗೆ ಗೊತ್ತಿದೆ. ಈಗ ಮಾಡ್ತಿರೋ ಸಿದ್ದರಾಮಯ್ಯ ಅವ್ರು ಮಾಡಿರೋದು 5 ಗ್ಯಾರಂಟಿಗಳನ್ನ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಿರ್ಬೋದು. ಈಗ ಆಲ್ಮೋಸ್ಟ್ 70% ರೀಚ್ ಆಗ್ತಿದೆ ಸರ್. ಎಲ್ರಿಗೂ ಅವ್ರು ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಇರ್ಬೋದು, ಎಲ್ಲಾನು 100% ಆಗುತ್ತೆ. MP ಎಲೆಕ್ಷನ್ ಅಷ್ಟಲ್ಲಿ ಇದಾಗುತ್ತೆ. ಇನ್ನೂ ಒಳ್ಳೆ ಅಭಿವೃದ್ಧಿ ಕಡೆ ಸಾಗುತ್ತೆ ಅನ್ನೋದಂತ ನನ್ನ ಅಭಿಪ್ರಾಯ ಸರ್. ಸರಿ, ಈಗ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ. ಅಲ್ಲಿಂದ ಕೇಳಿ ಬರ್ತಾರೆ ಹೆಸರು ರಾಹುಲ್ ಗಾಂಧಿ ಮತ್ತು ಈಗ ಪ್ರಸ್ತುತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು. ಅಲ್ಲಿ ಒಂದು ಒಗ್ಗಟ್ಟಿಲ್ಲ, ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಪ್ರಧಾನಿ ಅಭ್ಯರ್ಥಿಯಾಗಿ ಅಂದರೆ ಸೂಚಿಸ್ತಾ ಇಲ್ಲ ಅನ್ನೋದು ಒಂದು ಸರ್. ಒಗ್ಗಟ್ಟು ಅಂತಕ್ಕಂಥದ್ದಲ್ಲ ಸರ್. ಇವಾಗ ನಾಯಕತ್ವ ಅಂತ ಬಂದಾಗ ಇವಾಗ INC ಅಧ್ಯಕ್ಷರಾಗಿ ಕೂರಿಸಿದ್ದಾರೆ ಖರ್ಗೆ ಅವ್ರನ್ನ. ಅಲ್ಲಿ ಸ್ವಲ್ಪ ಜನ ಖರ್ಗೆ ಅವ್ರಿಗೆ ಕೊಟ್ಟರೆ, ಹಿರಿಯ ರಾಜಕಾರಣಿ ಅವ್ರಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ನಡೆಸ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯ. ಇನ್ನು ಯೂತ್ಸ್ಗೆ ಬಂದು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡೋದನ್ನ ನೋಡಿರ್ಬೋದು ನೀವು. ಎಲ್ಲ ಕಡೆನೂ ಅವ್ರಿಗೆ ಕೈ ಹಿಡಿದಿದೆ, ಎಲ್ಲ ಕಡೆ ಸಕ್ಸಸ್ ಕೂಡ ಆಗಿದೆ. ಆದ್ದರಿಂದ ಇವರು ನಾಯಕರಾದ್ರೂ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥದ್ದು ಯೂತ್ಸ್ದು ಅಭಿಪ್ರಾಯ. ಸೊ ಅದರಿಂದ ಅದು ಜನಗಳ ಮಧ್ಯೆ ನಡೀತಿದೆ ಹೊರತು ಕಾಂಗ್ರೆಸ್ ಪಾರ್ಟಿಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಖರ್ಗೆ ಅವ್ರ ಮಧ್ಯೆ ರಾಹುಲ್ ಗಾಂಧಿ ಅವ್ರ ಮಧ್ಯೆ ಯಾವುದೇ ಕಾರಣಕ್ಕೂ ಏನು ನಡೀತಾ ಇಲ್ಲ ಸರ್. ಅದು ನೀವು ನೋಡಿರ್ಬೋದು ಮೀಡಿಯಾ ಮುಂದೆ ಮಾತಾಡಿರೋದನ್ನ. ಅವರು ಕನ್ಫರ್ಮ್ ಆಗಿ ಯಾರು ಅಂತ ಅಭ್ಯರ್ಥಿನ ಅಲೌನ್ಸ್ ಮಾಡೋವರೆಗೂ ನಾವು ವೆಯ್ಟ್ ಮಾಡಿ ನೋಡಬೇಕು. ಬಟ್ ಅಲೌನ್ಸ್ ಮಾಡಿದ್ರೆ ಅವ್ರು ಇಬ್ಬರಲ್ಲಿ ಯಾರೇ ಆದ್ರೂ ನಮ್ಗೆ ಓಕೆ ಸರ್, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಆಯ್ಕೆ ಯಾರು ಹಾಗಿದ್ರೆ ಇಲ್ಲಿ ಇಬ್ಬರ ನಡುವೆ? ನನ್ನ ಆಯ್ಕೆ ಬಂದು ನಮ್ಮ ಕರ್ನಾಟಕದ ಖರ್ಗೆ ಅವರಾಗಿರ್ಬೋದು. ಅವರಾದರೆ ನಮಗೆ ಖುಷಿಯಾದ ವಿಷಯ. ಯಾಕಂತಂದರೆ ನಮ್ಮ ಕರ್ನಾಟಕದ ವ್ಯಕ್ತಿ ದೇವೇಗೌಡರು ಬಿಟ್ಟರೆ
ಇನ್ಯಾರೂ ಆಗಿಲ್ಲ ಸರ್ ಪ್ರಧಾನಿ. ಅದರಿಂದ ಇವ್ರು ಆದರೆ ನಮ್ಗೆ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದಿಂದ ಖರ್ಗೆ ಅವ್ರಿಗೆ ಕೊಟ್ಟರೆ ನಮಗೂ ಖುಷಿ ಸರ್. ಇನ್ ಕೇಸ್ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ, ಆದರೆ ಅವರು ಒಬ್ರು ಯೂತ್ ಆಗಿ ನಮ್ಗೊಬ್ರು ದಾರಿದೀಪವಾಗಿ ತಗೊಂಡು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರನ್ನೂ ಸ್ವಾಗತಿಸಿ ಸರ್. ಯಾರಾದರೂ ಸರಿ ಸರ್, ಒಟ್ಟಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಯಾರೇ ಒಬ್ಬ ನಾಯಕ ಬೀದಿಲಿ ಹೋಗೋರನ್ನ ತಗೊಂಬಂದು ಪ್ರಧಾನಿ ಮಂತ್ರಿ ಅಂತ ನಿಲ್ಸಿದ್ರು ನಾವು ಅವ್ನಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಕಾಂಗ್ರೆಸ್ನವರು ಕೊಟ್ಟು ಮಾತಂತ ನಡೀತಾರೆ. ಅದರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್. ರಾಹುಲ್ ಗಾಂಧಿ ಅವರಿಗೆ ಒಂದು ರಾಜಕೀಯ ಪ್ರಬುದ್ಧತೆ ಇಲ್ಲ, ಮಾತಿನಲ್ಲಿ ಹಿಡಿತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ. ಏನು ಹಿಡಿತಾ ಇಲ್ಲ ಸರ್, ಏನು ಮಾಡಿದ್ದಾರೆ, ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಹೇಳಿ ಸರ್. ನಾನು ಹೇಳ್ತೀನಿ, ಯಾವಾಗಲೂ ಟೀಕೆ ಅಷ್ಟಿಲ್ಲ ಅಂತಂದ್ರೆ ಟೀಕೆಗೆ ಒಳಗಾಗ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಸರ್, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ತಪ್ಪೋ ಸರಿ ನಾವು ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ ಸರ್. ನರೇಂದ್ರ ಮೋದಿನ ಬಂದು ಮಾತಾಡ್ಲಿಕ್ಕೆ ಹೇಳಿ ಸರ್ ಅವ್ರನ್ನ. ಮೀಡಿಯಾ ಮುಂದೆ ಒಂದೇ ಮೀಡಿಯಾ ಫೇಸ್ ಮಾಡಕ್ಕೆ ಹೇಳಿ ಸರ್ ಅವ್ರನ್ನ. ಎಲ್ಲೋ ಕೂತ್ಕೊಂಡು ಮುಂದ್ಗಡೆ ಸೆಕ್ಯೂರಿಟಿ ಇಟ್ಕೊಂಡು ಓಡೋಗೋದಲ್ಲ ಸರ್. ಬಂದು ಇಲ್ಗಬೇಕು, ಜನಗಳ ಮುಂದೆ ಮಾತನಾಡಬೇಕು. ಅವಾಗ ಯಾರು ಕರೆಕ್ಟಾಗಿ ಮಾತನಾಡ್ತಾರೆ, ಇವ್ರು ಕರೆಕ್ಟಾಗಿ ಮಾತಾಡ್ತಾರೆ, ಅವ್ರು ಕರೆಕ್ಟಾಗಿ ಮಾತಾಡ್ತಾರೆ ಗೊತ್ತಾಗೋ ಜನಕ್ಕೆ ಅವಾಗಲ್ವಾ ಸರ್. ಅವ್ರು ತಪ್ಪೋ ಸರಿನೋ ನಿಂತು ಮಾತನಾಡ್ತಿದ್ದಾರೆ, ಮೀಡಿಯಾದವ್ರು ಕೇಳಿದ ಕ್ವಶನ್ಸ್ ಆನ್ಸರ್ ಮಾಡ್ತಿದ್ದಾರೆ ಸರ್. ಅದನ್ನ ಮೆಚ್ಕೊಬೇಕು ಅವ್ರಿಗೆ. ನೀವು ನೋಡಿರ್ಬೋದು, ಅಷ್ಟೊಂದಿದ್ರೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ವಾ ಸರ್, ಆ ಕೋಟಿ ಜನ ಅವ್ರ ಹಿಂದೆ ಬರ್ತಿದ್ರ ಸರ್, ನಾಯಕತ್ವ ಇಲ್ಲ ಅಂತಂದಿದ್ರೆ. ಈಗಲೂ ಕೂಡ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದ್ರು ಕೂಡ ಅವ್ರಿಗೂ ಕೂಡ ಪಕ್ಷದಲ್ಲಿ ತಕ್ಕ ಸ್ಥಾನಮಾನ ಕೊಡಲಿಲ್ಲ. ಹಾಗೇನೆ ಈಗಲೂ ಕೂಡ ಅವರು ಪ್ರಧಾನಿ ಅಭ್ಯರ್ಥಿ ಆಗಲ್ಲ ಅನ್ನುವ ಮಾತಿದೆ ಸರ್. ತಕ್ಕ ಸ್ಥಾನಮಾನ ಅಂತ ನೋಡ್ರಿ INC ಪ್ರೆಸಿಡೆಂಟ್ ಆಗಿ ಕೂರಿಸಿದ್ದಾರೆ ಸರ್. ಇವಾಗ ನೀವು ನೋಡಿದಿರೋ ಒಬ್ಬ ಈ BJP-ನಲ್ಲಿ ಕೀಳ್ ಮಾಡ್ತಿಂದ ಬಂದಂಥ ಜಾತಿ ಭೇದ ಅದು ಇದು ಅಂತ ಹೇಳ್ತಿರ್ತಾರೆ ಸರ್. ಒಬ್ಬ ಇದರಿಂದ SC ST ಇದನ್ನ ತಗೊಂಡೋಗಿ INC ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಇಡೀ ದೇಶನೇ ಮೆಚ್ಕೊಬೇಕು ಸರ್. ಅದನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಈಗ BJP-ನಲ್ಲಿ ಜಾತಿ ಭೇದ, ಹಿಂದುತ್ವ, ಮುಸ್ಲಿಮ್ಸು ಬರೀ ಇದು ನಡೀತಿದೆಯಾ ಹೊರತು ಅದಾದಮೇಲೆ ಲಿಂಗಾಯತರಲ್ಲೇ CM-ನ ಕನ್ಸಿಡರ್ ಮಾಡ್ತಿದ್ದಾರೆ ಸರ್. ಯಾರನ್ನಾದ್ರೂ ಕರ್ಕೊಂಡೋಗಿ ಕೂರಿಸಿದಾರಾ? ಪ್ರೆಸಿಡೆಂಟ್ ಮಾಡಲಿ ಹೇಳಿ ಸರ್, BJP ನೋಡೋಣ. ಆಗಿದ್ರೆ ಮೋದಿ ಅವ್ರನ್ನ ಬಿಟ್ಬಿಟ್ಟು ಬೇರೆ ಪ್ರಧಾನಿ ಕ್ಯಾಂಡಿಡೇಟ್ ಮಾಡಲಿ ಸರ್. ಅವರು ಆಗುತ್ತಾ? ಬರೀ ಏನೇ ಇದ್ರು BJP ಅವ್ರು ಅಭಿವೃದ್ಧಿ ಮಾಡಿರೋದು, ನಾವು ಅಭಿವೃದ್ಧಿ ಮಾಡಿರೋದು ತೋರಿಸಿ ಓಟ್ ಕೇಳ್ತಾ ಇಲ್ಲ ಸರ್. ಬರೀ ಮೋದಿ ಮುಖ ತೋರಿಸ್ತಿದ್ದಾರೆ. ಮೋದಿ ಏನು ಮಾಡಿದ್ದಾರೆ ಸರ್? ಎಸ್, ಹಾಗಿದ್ರೆ ಇಲ್ಲಿನ ಒಂದು ಅಭ್ಯರ್ಥಿಗಳು ಮೋದಿ ಅವರ ಒಂದು ಹೆಸರನ್ನು ಇಟ್ಕೊಂಡು MP ಎಲೆಕ್ಷನ್ಗೆ ಮತ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ನಾನು ಅದನ್ನೇ ಸರ್ ಕೇಳ್ತಿರೋದು. ಇವಾಗ 26 ಸೀಟ್ ಗೆದ್ದಿದ್ದಾರೆ ಸರ್ MP ಎಲೆಕ್ಷನಲ್ಲಿ. ಅವರು ಇವ್ರನ್ನು ಸೇರಿಸಿ, ಮಂಡ್ಯದವ್ರನ್ನು ಸೇರಿಸಿ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಜನರು ಮುಂದೆ ಇಟ್ಟು ಜನರು ಕೇಳಿ ಓಟ್ ತಗೊಳ್ಳಿ ಸರ್. ಇವಾಗ ಅದನ್ನೇ ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಗೆದ್ದಂಗೆ DK ಸುರೇಶ್ ಅವರು ಆಗಿರ್ಬೋದು. ಅವ್ರು ಏನು ಕೆಲಸ ಮಾಡಿರ್ತಕ್ಕಂಥ ನಾನು ಓಪನ್ ಸ್ಟೇಟ್ಮೆಂಟಾಗಿ ಮಾತಾಡ್ತೀನಿ. ನಂದು ಕುಣಿಗಲ್ ತಾಲೂಕು ಸರ್. ಬಂದು ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ 8 ಕ್ಷೇತ್ರದಲ್ಲೂ ನಾನು ತೋರಿಸ್ತೀನಿ ಸರ್. ಅವ್ರ ಅಭಿವೃದ್ಧಿ ಮೇಲೆ ಓಟ್ ಕೇಳ್ತಾರೆ ಬಂದು. ನಮ್ಮ ಅಣ್ಣ DK ಶಿವಕುಮಾರ್ ಅವ್ರನ್ನ ನೋಡೋಟ್ ಹಾಕಿ, ನಮ್ಮ ನಾಯಕರು ನೋಡೋಟ್ ಹಾಕಿ ಆ ಥರ ಕೇಳಲ್ಲ ಸರ್ ಅವರು. ನಾನು ಅಭಿವೃದ್ಧಿ ಮಾಡಿದ್ದೀನಿ ನಿಮ್ಮ ತಾಲೂಕಿಗೆ, ನಾನು ಬೇಕು ಅಂತಲೇ ನಾನು ಆರಿಸಿ ಇಲ್ಲ ಬಿಡಿ ಅಂತ ಅವರೇ ಓಪನಾಗಿ ಕೇಳ್ತಾರೆ ಸರ್ ಓಟ್ನ. ಆ ಥರ ಇವ್ರು ಬಂದು ಓಟ್ ಕೇಳ್ಬೇಕು ಸರ್. ಅದನ್ನ ಬಿಟ್ಟು ಮೋದಿ ನೋಡೋಟ್ ಹಾಕಿ ಹಿಂದುತ್ವ ನೋಡೋಟ್ ಹಾಕಿ ಅಂದರೆ ಯಾವ್ದು ನ್ಯಾಯ ಸರ್? ಅಲ್ವಾ? ಜನರುಗಳ ಅಪೇಕ್ಷೆ ಇರೋದು ನಮ್ಮೂರು ಕೆಲಸ ಮಾಡಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯ ಬೆಳಿಬೇಕು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ. ಇವ್ರು ಅದನ್ನು ಬಿಟ್ಬಿಟ್ಟು ಮೋದಿ ಹೆಸರು ಹೇಳ್ಕೊಂಡು ಓಡಾಡ್ಕೊಂಡಿದ್ದರೆ ನನಗೆ ಓಟ್ ಹಾಕಿ ಅಂತಂದರೆ ಜನಗಳ ಸಲ BJP ಸರ್ಕಾರ ಕಿತ್ತೋಗೋದಂತೂ ಸತ್ಯ. ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಇದು ನನ್ನ ಅಭಿಪ್ರಾಯ ಸರ್. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು, ಹಾಗೆಯೇ ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ರಾಜಕೀಯ ಕುತಂತ್ರ ಅಂತಂದರೆ ಮತವನ್ನು ಸೆಳೆಯುವ ತಂತ್ರ. ಅದಕ್ಕಾಗಿ ಚುನಾವಣೆ ವರ್ಷದಲ್ಲಿ ಇನ್ನೇನು ಚುನಾವಣೆ ಕೆಲವೇ ತಿಂಗಳು ಇರುವಾಗ ಈ ಒಂದು ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಒಂದು ಮಾತು. ಹೌದು ಸರ್, ಅದು ಸತ್ಯ. ಆದರೆ ರಾಮ ಮಂದಿರ ಅಂತ ಹೋದರೆ ಅದು ಹಿಂದುತ್ವ ಅದು ಇದು ಅಂತ ಬೇಳೆ ಬಯಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು. ಅದನ್ನು ಬಿಟ್ಟು ಅವರು ಎಲ್ಲ ಪಾರ್ಟಿಯವ್ರನ್ನ ಕರೆದು ಎಲ್ಲ ಜಾತಿಯವ್ರನ್ನ ಕರೆದು ಮಾಡಿದ್ರೆ ಅದು ರಾಜಕೀಯವಾಗಿ ಏನು ನಡೆಯೋದಿಲ್ಲ. ಬಟ್ ಅವರವರೇ ಬರೀ ಹಿಂದುತ್ವದವರೇ ನಡೆಸಿದ್ರೆ ಅಂತಂದರೆ ಅದು ನಡೆದ ಮೇಲೆ ಗೊತ್ತಾಗುತ್ತೆ ಸರ್ ರಾಜಕೀಯ ಬೇಳೆ ಬೈಸ್ಕೊತಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ಫಸ್ಟೇ ಹೇಳಲಿಕ್ಕೆ ಅದು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ಹಾಗಿದ್ರೆ ಇಲ್ಲಿ ರಾಜ್ಯದಲ್ಲಿ ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತು JDS ಒಂದಾಗಿರೋದು, ಮೈತ್ರಿ ಆಗಿರೋದು, ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸರ್. ಇವಾಗ JDSನವ್ರು ಅವ್ರ ಜೊತೆ ಸೇರ್ಕೊಂಡಿರೋದು ಹೋದ ಸಲ ನೀವು ನಮ್ಮ ಕಾಂಗ್ರೆಸ್ ಅವ್ರ ಜೊತೆ ಸೇರಿದ್ನ ನೋಡಿದ್ರಿ. ಅದಕ್ಕೂ ಮುಂಚೆ ನಾವು ತೊಗೊಂಡಿದ್ದಂಥ ಓಟು ಎಷ್ಟು ತೊಗೊಂಡಿದ್ವಿ, ಅವ್ರ ಜೊತೆ ಮೈತ್ರಿ ಆದಮೇಲೆ ನಾವು ಗೆದ್ದಿದ್ದು ಒಂದೇ ಸೀಟು, ಅವ್ರು ಒಂದು ಸೀಟ್ ಗೆದ್ರು ಸರ್. 2 ನಾವು ಗೆದ್ದಿದ್ದು. ಅದೇ ಥರ ಈ ಹೋದ ಸಲ ಏನು ನಡೆದಿತ್ತು ಅವ್ರು BJP ಜೊತೆ ಟೈಅಪ್ ಆದಮೇಲೆ ಅದೇ ಥರ ಸೇಮ್ ಆಗುತ್ತೆ. 26 ಸೀಟು ನಾವು ಕಾಂಗ್ರೆಸ್ನವ್ರು ಗೆಲ್ತೀವಿ, 1 ಸೀಟ್ BJP ಗೆಲ್ಲುತ್ತೆ, 1 ಸೀಟ್ JDS ಗೆಲ್ತದೆ ಸರ್. ಹಾಗಿದ್ರೆ ಈ ಮೈತ್ರಿ ಸಕ್ಸಸ್ ಆಗಲ್ಲ ಅಂತ? ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಸರ್. ಕುಮಾರಸ್ವಾಮಿ ಅವರು ಸಮಯವಾದಿ ಸರ್. ಅವ್ರಿಗೆ ಎಲ್ಲಿ ಉಪಯೋಗ ಆಗ್ತದೆ, ಎಲ್ಲಿ ಬೆನಿಫಿಟ್ ಇರುತ್ತೆ ಅಲ್ಲಿ ಹೋಗ್ತಾರೆ ಅಷ್ಟೇ ಸರ್. ಅವರು ಯಾವುದೇ ಕಾರಣ ಜನರ ಒಂದು ಅಭಿವೃದ್ಧಿ ಕಡೆ ಅವ್ರು ಸಾಕ್ತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಹಾಗಿದ್ರೆ ಈಗ ರಾಜ್ಯದಲ್ಲಿ ಅಂತಂದರೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ CM ಸಿದ್ದರಾಮಯ್ಯವರ ಕಾರ್ಯವೈಖರಿ ಆಗಿರ್ಬೋದು ಅಥವಾ ಪಕ್ಷದ ಒಂದು ಅಂದರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ ಸರ್? ಅವ್ರು ಮೆಚ್ಕೊಬೇಕು ಸರ್. ಅವ್ರನ್ನ ಅನ್ನದಾತ ಅಂತಲೇ ಕರೀತಾರೆ ಕರ್ನಾಟಕದಲ್ಲಿ. ಆದರೆ ಕಾಂಗ್ರೆಸ್ಸಿಂದ ಅವ್ರ ಸರ್ಕಾರದವ್ರು ಆಗಿರ್ಬೋದು, ಎಲ್ಲ
ಏನು ಗೆದ್ದಿದ್ದಾರೆ ಎಮ್ ಎಲ್ ಎಗಳು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಅದನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಇದೇ ಥರ ಇನ್ನೂ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ ಸರ್. ಸದ್ಯಕ್ಕೆ CM ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. 2.5 ವರ್ಷ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಕೆಲವೊಮ್ಮೆ. ಆ ನಿಟ್ಟಿನಲ್ಲಿ CM ಆಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಅಥವಾ DK ಶಿ ಅವರಿಗೆ ಒಂದು ಚಾನ್ಸ್ ಕೊಡಬೇಕಾ ಮುಖ್ಯಮಂತ್ರಿಗಳಾಗಿ? ಸರ್ ಅದನ್ನ ನೋಡ್ತಾ ಹೋದರೆ ಅವ್ರು ಎಲ್ಲೂ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸರ್. 2.5 ವರ್ಷ ನಾನು, 2.5 ವರ್ಷ ಅವರು ಅಂತ. ಇವಾಗ ಹೈಕಮಾಂಡಿಂದ ಮೆಚ್ಚಿ ಸಿದ್ದರಾಮಯ್ಯ ನಾಯಕತ್ವವನ್ನು ಮೆಚ್ಚಿ CM ಆಗಿ ಕೂರಿಸಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಅದನ್ನು ಮೆಚ್ಚಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾರೇ ಬಂದರೂ DK ಶಿವಕುಮಾರ್ ಬರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಬರ್ತಾರೆ ಅಂತ ಹೇಳ್ತಿದ್ರು, ಅವ್ರು ಯಾರು ಬರ್ಬೋದು. ಯಾರು ಬಂದ್ರೂ ನಾವು ಸಪೋರ್ಟಿವ್ ಆಗಿರ್ತೀವಿ ಸರ್. ಯಾಕಂತಂದರೆ ಒಳ್ಳೆ ದಾರಿನಲ್ಲಿ ಸಾಕ್ತಕ್ಕಂಥ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಅದರಿಂದ ಅವ್ರು ಒಳ್ಳೆ ದಾರಿನಲ್ಲಿ ಸಾಕ್ತಾರೆ, ಸಪೋರ್ಟ್ ಮಾಡ್ತೀವಿ ಸರ್. ಈ ಕಾಂಗ್ರೆಸ್ ಗೌರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ಏನಿದೆ ಅದು ಘೋಷಣೆ ಮಾಡಿರುವಂತಹ ಪಂಚ ಯೋಜನೆಗಳು 5 ಗ್ಯಾರಂಟಿ ಏನಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? 5 ಪಂಚ ಯೋಜನೆಗಳು ಸಕ್ಸಸ್ ಆಗಿದೆ ಸರ್. ಒಟ್ಟಿಗೊಂದು ಹೇಳಿದ್ನಲ್ಲ ಸರ್, 75% ಜನರಿಗೆ ರೀಚ್ ಆಗಿದೆ. ಇನ್ನು 25% ಅಲ್ಲೋ ಇಲ್ಲೋ ಮಿಸ್ ಆಗ್ತಿದೆ. ಯಾಕಂದರೆ ಡಾಕ್ಯುಮೆಂಟ್ ಇರ್ಬೋದು, ರೇಷನ್ ಕಾರ್ಡ್ ಸ್ವಲ್ಪ ಜನ ಸಿಕ್ಕಿಲ್ಲ ಕಾರಣ, ಅದರಿಂದ ಸ್ವಲ್ಪ ಇದಾಗ್ತಿದೆ. ಮತ್ತು ಬಸ್ಸಿನ ವಿಚಾರದಲ್ಲಿ ಆಗಿರ್ಬೋದು, ಎಷ್ಟೋ ಜನ ಈಗ ನೀವು ಕೂಲಿ ಕಾರ್ಮಿಕರ ಹತ್ರ ಹೋಗಿ ಮಾತಾಡ್ತಿರೋದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಅದು ತೊಂದರೆ, ಸ್ವಲ್ಪ ಸ್ಯಾಲ್ರಿ ತೊಗೊಂಡಿದ್ದವರು ಬಸ್ ಚಾರ್ಜ್ ಕೊಟ್ಟು ಓಡಾಡ್ತಾ ಇದ್ರು. ಅವ್ರುಗಳಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಮತ್ತು ಸ್ಟೂಡೆಂಟ್ಸ್ಗೂ ಕೂಡ, ನಾನು ಒಬ್ಬ ಸ್ಟೂಡೆಂಟ್ ಆಗಿ ಇವಾಗ ಮುಗಿದಿದೆ ನಂದು. ಆ ಸ್ಟೂಡೆಂಟ್ಸ್ಗಳಿಗೂ ಕೆಲಸ ಸಿಗ್ತಾರಲ್ಲ, ಓಡಾಡ್ಕೊಂಡು ಇರ್ತಾರೆ ಪಾಪ, ಅವ್ರಿಗೂ ಇವಾಗ ಬಿಟ್ಟಿದ್ದಾರೆ. ಅವ್ರಿಗೂ 3000 ಸಿಗೋದ್ರಿಂದ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಒಂದು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಸರ್. ಇದೇ ಗ್ಯಾರಂಟಿ ಮೇಲೆ ನನಗೆ MP ಎಲೆಕ್ಷನ್ ಕೂಡ ನಾವು 26 ಸೀಟ್ ಗೆಲ್ಲಲಿಕ್ಕೆ ಒಂದು ಮುನ್ನುಡಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಈ ಪಂಚ ಯೋಜನೆಗಳು ಎಲ್ಲೊಂದು ಕಡೆ ತಲುಪ್ತಾ ಇಲ್ಲ, ಹಾಗೆಯೇ ತಲುಪಿದ್ರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆಯಾಗುತ್ತೆ ಅನ್ನುವ ಮಾತು. ಸರ್ ಅಭಿವೃದ್ಧಿ ಎಲ್ಲಿ ಹಿನ್ನಡೆ ಆಗಿದೆ ಸರ್? ಎಲ್ಲ ಕಡೆ ಸರ್ಕಾರ ನಡೀತಿದೆ ಸರ್. ಇವಾಗ ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇರ್ತೀರಾ, ಈಗ ಅಭಿವೃದ್ಧಿಗೆ ಎಷ್ಟು ಕೊಟ್ಟಿದ್ದಾರೆ, ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು. ಇವಾಗ BJP ಸರ್ಕಾರದ 40% ಕಮಿಷನ್ ತೊಗೊತಾ ಇದ್ರು. ಆ 40% ಕಮಿಷನಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಹೊರತು ಬೇರೆ ಯಾವುದ್ರಲ್ಲೂ ಕೊಡ್ತಾ ಇಲ್ಲ ಸರ್. ಹಾಗಿದ್ರೆ ಅಭಿವೃದ್ಧಿ ಆಗ್ತಿದೆಯಾ? ಅಭಿವೃದ್ಧಿ ಖಂಡಿತವಾಗಿ ಆಗ್ತಿದೆ ಸರ್. ನಮ್ಮ ಕುಣಿಗಲ್ ತಾಲೂಕಿಗೆ ನಮ್ಮ MLA ಆದಂಥ ಡಾಕ್ಟರ್ ರಂಗನಾಥ್ ಅಣ್ಣನವರು 85 ಕೋಟಿ ತಂದಿದ್ದಾರೆ ಸರ್. ಅಭಿವೃದ್ಧಿ ಏನಕ್ಕೆ ಆಗ್ತಿಲ್ಲ ಸರ್? 6 ತಿಂಗಳಿಗೆ 85 ಕೋಟಿ ತಂದಿದ್ದಾರೆ ಅಂದರೆ ಇನ್ನು 5 ವರ್ಷಕ್ಕೆ ಇನ್ನೆಷ್ಟು ತರ್ಬೋದು, ಇನ್ನೆಷ್ಟು ಕೆಲಸ ಮಾಡ್ಬೋದು ಸರ್? ಪ್ರತಿಯೊಬ್ಬ MLAನೂ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ, ಕೆಲಸ ಆಗ್ತಿದೆ ಸರ್. ಯಾರ ಕೈಲಿ ಆಗ್ತಿಲ್ಲ ಅದನ್ನು ಈ ಥರ ಬಿಂಬಿಸ್ತಿದ್ದಾರೆ ಹೊರತು ಅದು ಅವ್ರು ಮಾಡಿರೋ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿಗೆ ತೊಂದರೆ ಆಗ್ತಿಲ್ಲ ಸರ್.